ಈಗ 20 ರಿಂದ 70 ವರ್ಷ 70 ವರ್ಷದ ಡ್ರೈವರ್ಗಳಿಗೆ ಸಹಿತ ಬೆನಿಫಿಟ್ ಅನ್ನು ಕೊಡ್ತಾ ಇದ್ದೀವಿ. ಅದು ನೆಕ್ಸ್ಟ್ ಮುದ್ರಣ ಆಗುವಾಗ ಚೇಂಜ್ ಮಾಡಕ್ಕೆ ಹೇಳಿದ್ದೀವಿ ಸರ್. ನಿಮ್ಗಾಗಲೇ ಹೇಳಿದ್ದೀನಿ, ಸರ್ಕ್ಯುಲರ್ ಚೇಂಜ್ ಆಗಿದೆ. ಎಲ್ಲ ಡ್ರೈವರ್ಗೆ 70 ವರ್ಷದವರೆಗೂ ಬೆನಿಫಿಟ್ ಕೊಡ್ತೀವಿ. ಆನ್ ಡ್ಯೂಟಿ ಆಫ್ ಡ್ಯೂಟಿಯಲ್ಲಿ ಇದ್ದಾಗ, ಕರ್ತವ್ಯದಲ್ಲಿ ಇದ್ದಾಗ, ಇಲ್ಲದಿದ್ದಾಗ ಸಂಭವಿಸುವ ಎಲ್ಲ ಅಪಘಾತಗಳಿಗೂ ಸಹ ಬೆನಿಫಿಟ್ ಅನ್ನು ಕೊಡ್ತಾ ಇದ್ದೀವಿ. ಅಪಘಾತದಲ್ಲಿ ಮೃತಪಟ್ಟರೆ 5 ಲಕ್ಷ ನೇರವಾಗಿ ಅವರು ಮದುವೆ ಆಗಿದ್ರೆ ಹೆಂಡತಿ, ಮದುವೆ ಆಗಿಲ್ಲ ಅಂದ್ರೆ ತಂದೆ ತಾಯಿಗೆ ಬೆನಿಫಿಟ್ ಅನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಈ ಬೆನಿಫಿಟ್ ಅನ್ನ ಇನ್ನುಳಿದ 20 ವರ್ಗದ ಕಾರ್ಮಿಕರಿಗೂ ಸಹ ಕೊಡ್ತೀವಿ. ಡ್ರೈವರ್ಗಳಿಗೆ ಮಾತ್ರ ಲೈಸೆನ್ಸ್ ಇರುತ್ತೆ ಸರ್, ಅವ್ರು ಹೋಗಿ ನೋಂದಣಿ ಮಾಡ್ಕೊತಾರೆ, ನಮ್ಗೇನು ಇರಲ್ವಲ್ಲ, ಆ ಹೆಂಗ್ ನೋಂದಣಿ ಆಗೋದು ಅಂತ ಕೇಳ್ಬೋದು. ನೀವು ಸೆಲ್ಫ್ ಆಗಿ ಬರಬೇಕು ಸರ್, ನಾನು ಪಂಚರ್ ಅಂಗಡಿ ಹಾಕೊಂಡಿದ್ದೀನಿ, ನನಗೆ ಒಂದು ಕಾರ್ಡ್ ಮಾಡಿ ಕೊಡಿ ಅಂದ್ರೆ ಕೊಡ್ತೀವಿ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಒಂದು ಫೋಟೋ ಕೊಟ್ಟರೆ ಕೊಡ್ತೀವಿ. ಸರ್ ನಾನು ಬಸ್ ಡಿಪೋದಲ್ಲಿ ಗಾಡಿ ಕ್ಲೀನ್ ಮಾಡ್ತೀನಿ ಸರ್ ಅಂತ ಬಂದ್ರೆ ಅವ್ರಿಗೆ ಕೂಡ ಕಾರ್ಡ್ ಮಾಡಿ ಕೊಡ್ತೀವಿ. ಅವ್ರದ್ದೇನು ನಾವು ದಾಖಲೆ ಕೇಳಲ್ಲ, ಡ್ರೈವರಿಗೆ ಮಾತ್ರ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಕೇಳ್ತೀವಿ. ಹಾಗಾಗಿ ಇನ್ನು ಉಳಿದ 19 ವರ್ಗದವರಿಗೆ ಸ್ವಯಂ ಘೋಷಿತವಾಗಿ ಅವರೇ ಬಂದು ನೋಂದಣಿಯಾಗಿ ಈ ಬೆನಿಫಿಟ್ ಅನ್ನ ತಗೋಬೇಕು. ಅವರಿಗೂ ಕೂಡ ಈ ಅಪಘಾತದಲ್ಲಿ ಬರ್ತಕ್ಕಂಥ ಸೌಲಭ್ಯ ಎಲ್ಲ ಸಂಪೂರ್ಣವಾದ ಸೌಲಭ್ಯ ಸಿಗುತ್ತೆ. ಮತ್ತೆ ಇದೇ ಮಾರ್ಚ್ ಇಂದ ಎಲ್ಲ ಡ್ರೈವರ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಜಾರಿಯಾಗಲಿದೆ. 1ನೇ ತರಗತಿಯಿಂದ 12ನೇ ತರಗತಿವರೆಗೂ 3,000, ಪದವೀಧವರಿಗೆ 5,500, ಇಂಜಿನಿಯರಿಂಗ್ ಅವರಿಗೆ 8,000, ಡಿಗ್ರಿ ಡಬಲ್ ಡಿಗ್ರಿ ಮಾಡೋರಿಗೆ 11,000 ಸಿಗುತ್ತೆ. ಅದೇ ಡೆತ್ ಆದವರು ಡ್ರೈವರ್ ಮಕ್ಕಳಿಗೆ 1ನೇ ತರಗತಿಯಿಂದ ಅಪ್ ಟು PUC ಸೆಕೆಂಡ್ ಇಯರ್ ಪರ್ ಇಯರ್ 10,000 ಕೊಡ್ತೀವಿ. 1ನೇ ತರಗತಿಯಿಂದ 12ನೇ ತರಗತಿ ಮಕ್ಕಳಿಗೆ ಕೊಡ್ತೀವಿ. ಈ ತರ ಬೆನಿಫಿಟ್ ಡ್ರೈವರ್ ಸ್ಕೀಮ್ ಅಲ್ಲಿ ಇದೆ. ಅದೇ ತರ ಆನ್ ಡ್ಯೂಟಿ ಆಫ್ ಡ್ಯೂಟಿ ಅಂತ ಹೇಳಿದೆ. ಏನ್ ಸರ್ ಆಫ್ ಡ್ಯೂಟಿ ಅಂದ್ರೆ ಹೆಂಗ್ ಕೊಡ್ತೀರಾ ಅಂತ ಕೇಳ್ಬೋದು ನೀವು. ನಾನೊಬ್ಬ ಡ್ರೈವರ್ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು ಮನೆಯಿಂದ ಹೋಗುವಾಗ ಮಾಲೀಕರಲ್ಲಿ ಕೆಲಸ ಮಾಡ್ತಿದ್ದೆ. ಮನೆಯಿಂದ ಹೋಗ್ಬೇಕಾದ್ರೆ ನಡ್ಬರ್ಕ್ ಎಲ್ಲೋ ಅಪಘಾತ ಆಗತ್ತೆ. ನೀವೇ ಅವ್ರಿಗೆ ಹೊಡಿಬೇಕು, ಅವರೇ ನೀವು ಹೊಡೆದಾಗ ಆಕ್ಸಿಡೆಂಟ್ ಅಂತಲ್ಲ. ನೀವು ಬೇರೆದವ ಯಾನೋ ಹೊಡ್ಕೊಂಡು ಹೋದ, ಅವ್ನು ಗೊತ್ತೇ ಸಿಗ್ಲಿಲ್ಲ. ಈಗ ನಿಮ್ ಗಾಡಿ ನೀವೇ ಸ್ಪೀಡ್ ಆಗಿ ಬಿಡ್ತಾರೆ, ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ? ಈಗ ನೀವು ಹೋಗ್ತಾ ಇರ್ತೀರಾ, ನೀವೇ ಗಾಡಿ ಸ್ಪೀಡ್ ಆಗಿ ಬಿದ್ದುಬಿಡ್ತೀರ, ನಾಯಿನ ಬದುಸಕ್ ಹೋಗೋ ಅಥವಾ ಬೇರೆದವ್ರನ್ನ ಉಳಿಸಕ್ ಹೋಗೋ, ಒಂದು ಏನಾದ್ರು ಪ್ರಾಣಿ ಕಾಪಾಡಕ್ ಹೋಗೋ ಬಿದ್ದಿರ್ತೀರ. ಕಂಪ್ಲೇಂಟ್ ಯಾರ ಮೇಲೆ ಮಾಡೋದು? ನಾವು ಕೇಳ್ತೀವಿ. ಎಫ್ಐಆರ್ ಆಗಿದ್ರೆ ಮಾತ್ರ ನಾವು ಬೆನಿಫಿಟ್ ಕೊಡ್ತೀವಿ ಅಂತ. ಸೊ ನೀವು ಸಮೀಪ ಅಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಹೋಗಿ ಹೇಳಬೇಕು, ಸರ್ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ದೆ, ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ, ನನ್ಗೆ ನಾನು ಯಾರಿಗೂ ಅನುಮಾನ ಪಟ್ಟಿಲ್ಲ, ನಾನೇ ಬಿದ್ದಿದ್ದೀನಿ, ಕ್ಲೇಮ್ ಮಾಡೋದಕ್ಕೆ ಒಂದು ಲೆಟರ್ ಕೊಡಿ ಅಂತ ಕೊಡ್ತಾರ. ನನ್ನ ಹೆಸರು ಹಾಕೊಂಡ್ಬಿಟ್ಟು ನಾನು ಒಬ್ಬನೇ ಹೋಗುವಾಗ ಸ್ಪೀಡ್ ಆಗಿ ಬಿದ್ದಿದ್ದೀನಿ, ಕ್ಲೇಮ್ ಮಾಡಕ್ಕೆ ಒಂದು ಲೆಟರ್ ಕೊಡಿ ಅಂತ ಕೊಡ್ತಾರೆ. ಆ ಲೆಟರ್ ತಂದು ಕೊಟ್ಟರು ಕೂಡ ನಿಮಗೆ ಕ್ಲೇಮ್ ಕೊಡ್ತೀವಿ. ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೆಂಟ್ ಆಗ್ಬೇಕಂತ ನೀನು ಆಪೋಸಿಟ್ ಗಾಡಿ ಹೊಡೆದ್ರೆ ಆಕ್ಸಿಡೆಂಟ್ ಅಲ್ಲ. ಈಗ ಡ್ರೈವರ್ ಇದ್ದೀರಾ, ಸಾಯಂಕಾಲವರೆಗೂ ದುಡಿತೀರಾ, ಸಾಯಂಕಾಲ ಆದ್ಮೇಲೆ ಮನೆಗೆ ಹೋಗ್ತೀರಾ, ಮನೆಯಲ್ಲಿ ಏನೋ ಒಂದು ಕೆಲಸ ಕರೀತಾರೆ ನಿಮ್ಮನ್ನ, ಬನ್ನಿ ಸ್ವಲ್ಪ ರಿಪೇರ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಅವಾಗ ಎಲೆಕ್ಟ್ರಿಕಲ್ ಸಾಕಾಗತ್ತೆ, ಮಿಕ್ಸರು ಅಥವಾ ಇನ್ನೊಂದು ವೈರು. ಅವಾಗ ಎಲೆಕ್ಟ್ರಿಕಲ್ ಅಲ್ಲಿ ಡೆತ್ ಆದ್ರೆ ಅವಾಗೂ ಸಹಿತ ಆ ಬೆನಿಫಿಟ್ ಅನ್ನ ಆ ಡ್ರೈವರ್ಗೆ ತಲುಪಿಸ್ತೀವಿ. ಸೊ ಅಲ್ಲೇನು ಡ್ರೈವಿಂಗ್ ಮಾಡ್ತಾ ಇರ್ಲಿಲ್ಲ ಅವರು, ಮನೆಯಲ್ಲಿ ಬೇರೆ ಇನ್ನೊಂದು ಇನ್ಸಿಡೆಂಟ್. ನಾವೇನೇನು ಯಾವುದಕ್ಕೂ ಕೊಡೋದಿಲ್ಲ ಅಂದ್ರೆ ಆನ್ ಡ್ಯೂಟಿ ಆಫ್ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಕರಣಗಳಿಗೂ ಕೊಡ್ತೀವಿ. ಯಾವುದಕ್ಕೂ ಕೊಡೋದಿಲ್ಲ ಅಂದ್ರೆ ಮರ್ಡರು, ಸುಸೈಡು, ಅಟೆಂಪ್ಟ್ ಪಾಯ್ಸನ್, ಈ ಗುಂಡು ಬಾಂಬು ದಾಳಿಯಲ್ಲಿ ಏನಾದರೂ ಭಾಗವಹಿಸಿದ್ರೆ ಮಾತ್ರ ಕೊಡಲ್ಲ. ಜಗಳದಲ್ಲಿ ಮರ್ಡರ್ ಆದ್ರೆ ಕೊಡಲ್ಲ. ಉಳಿಪಿದಲ್ಲಿ ಎಲ್ಲೇ ಅನಾಹುತಗಳಾದ್ರೂ ಕೂಡ ಅವನ ಡ್ರೈವರ್ ಅಂತ ಇದ್ರೆ, ಆ ವೃತ್ತಿಯಲ್ಲಿ ನಮ್ಮಲ್ಲಿ ಬೆನಿಫಿಟ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ, ಕಾರ್ಮಿಕನಾಗಿದ್ರೆ ಅದನ್ನ ಪರಿಶೀಲಿಸಿ ಅವರಿಗೆ ಪರಿಹಾರವನ್ನು ನೀಡತಕ್ಕಂಥ ಕೆಲಸ ಮಾಡ್ತೀವಿ. ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಎಲ್ಲ ಕಾರ್ಯಕ್ರಮದ ವಿವರಣೆ ನಾವು ಹೇಳ್ತಾ ಹೋದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಗ್ರೂಪ್ಗಳಿಗೆ ಮಾಹಿತಿಯನ್ನ ಹರಡ್ತಾ ಬಿತ್ತಾ ಹೋದಂಗೆ ಎಲ್ಲ ಅರಿವುಗಳನ್ನ ತಿಳ್ಕೋಬಹುದು ನೀವು ಕೂಡ. ಸೊ ಈಗ ನೀವು ಸಂಡೇ ದಿನನೂ ಕರೆದ್ರು ಬರ್ತೀವಿ, ನಮ್ಗೆ ರಜೆ ಇದನ್ನ ಕರೆದ್ರು ಬರ್ತೀವಿ. ಈ ಸ್ಕೀಮ್ ಬಗ್ಗೆ ತಿಳಿಸೋದಕ್ಕೆ ಹಗಲು ಇರುಳು ನೀವು ಯಾವತ್ತು ಕರಿತೀರೋ, ನೀವು ಯಾವ ವೇದಿಕೆ ಕರಿತೀರೋ ಆ ವೇದಿಕೆ ಬಂದು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನಮಗೆ ಸಿಗ್ತಕ್ಕಂಥ ಎಲ್ಲ ಯೋಜನೆ ಬೆನಿಫಿಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ. ಅದೇ ರೀತಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆ ಅಂತ ಹೇಳಿದೆ, ಅಲ್ಲಿ 101 ಕೆಟಗರಿ ಇದೆಯಲ್ಲ. ನೀವು ಎಲ್ಲರೂ ಕೇಳ್ಬೋದು, ಬರೀ ಡ್ರೈವರ್ ಬಗ್ಗೆ ಹೇಳಿದ್ರಿ ಸರ್, ನಮ್ದು ಏನು ಇಲ್ಲಿ ಅಲ್ಲ, ಸುಮ್ಮನೆ ಬಂದು ಕುತ್ಕೊಂಡಿದೀವಿ ಅಂತ. ನೀವು ಕೂಡ ಕಾರ್ಡ್ ಮಾಡಿಸ್ಕೋಬೇಕು. ಶಿವಲಿಂಗ ಸರ್ ಇದ್ದಾರೆ, ಬಹಳ ಉತ್ಸುಕರಾಗಿ ಒಂದಿನ ಬಿಟ್ಟು ಒಂದಿನ ಆಫೀಸ್ಗೆ ಬರ್ತಾರೆ. ಸರ್ ಕಾರ್ಡ್ ಹಾಕಿದ್ದೆ, ಕಾರ್ಡ್ ಮಾಡಿಕೊಟ್ಟಿಲ್ಲ ಅಂತ. ಅವ್ರಿಗೆ ಕಾರ್ಡ್ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ನೀವು ಅವ್ರಿಗೆ ಭೇಟಿಯಾಗಿ ನಾನು ಈ ಕೆಲಸ ಮಾಡ್ತಾ ಇದೀನಿ ಅನ್ನೋದಕ್ಕೆ ಸಾಕ್ಷಿ ನಿಮ್ಗೆ ಒಂದು ಪಾಂಪ್ಲೆಟ್ ಕೊಡ್ತಾರೆ, ಬೇಕಾದ್ರೆ ತಗೊಳ್ಳಿ. ಇದರಲ್ಲಿ 101 ವರ್ಗ ಇದೆ. ಯಾವುದೇ ಒಂದು ವೃತ್ತಿ, ಹೂ ಕಟ್ಟೋರಾಗಿರ್ಬೋದು, ಹಣ್ಣು ಮಾರೋರಾಗಿರ್ಬೋದು, ಟೈಲರು, ಹಮಾಲರು, ಅಗಸರು, ಚಿಂದಿಯಾಯವರು, ಅಕ್ಕಸಾಲಿಗರು, ಕಮಾರರು, ಕುಮಾರರು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಶನಿ ಕಾರ್ಮಿಕರು, ನೇಕಾರರು, ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ಗಳಲ್ಲಿ ಕೆಲಸ ಮಾಡೋರು, ಫೋಟೋಗ್ರಾಫರು, ಸ್ವಂತ ಲೇಖನ ಬರೆಯುವವರು, ಬಿಡಿ ಕಟ್ಟೋರು,
ಒಟ್ಟು ಜೇನು ಬಿಡಿಸೋರು ಹಿಂಗೆ ಹಲವಾರು 101 ಕೆಟಗರಿ ಇದೆ. ನೀವು ಗೊತ್ತಲ್ಲಿ ಯಾವುದೇ ಒಂದು ಕೆಟಗರಿ ಸೇರಿರ್ತೀರ, ನನ್ಗೆ ಇದರಲ್ಲಿ ಇಲ್ಲ ಅನ್ನೋಂಗೆ ಇಲ್ಲ, ಯಾವುದೇ ಒಂದು ಕೆಟಗರಿ ಬಂದೇ ಬರ್ತೀರ ನೀವು. ಸೊ ನಿಮ್ಗೆ ಯಾವ್ದು ಅನ್ವಯಿಸ್ತೋ ಅದನ್ನ ನಿಮ್ ತಂಗಿ, ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿಯಂದಿರು ಎಲ್ಲರಿಗೂ ಸೇರಿ ಕಾರ್ಡ್ ಮಾಡಿಸ್ಕೋಬೇಕು. ಈ ಕಾರ್ಡ್ ಮಾಡಿಸೋದಕ್ಕೆ ಫೀ ಇಲ್ಲ, ಓನ್ಲಿ ಫ್ರೀ ಕಾರ್ಡ್. ಕಾರ್ಡ್ ಮಾಡಿಸಿದ್ಮೇಲೆ ಬೆನಿಫಿಟ್ ಇದೆ. ಸರ್ಕಾರ ಯಾವಾಗ ಏನ್ ಅನೌನ್ಸ್ ಮಾಡುತ್ತೋ ಅವಾಗ ಎಚ್ಚೆತ್ಕೊಳ್ಳೋದಲ್ಲ, ಮೊದಲೇ ನೀವು ಕಾರ್ಡ್ ಮಾಡಿಸ್ಬೇಕು. ಏನಾಗಿತ್ತು ಅಂತ ಒಂದು ಬೆಸ್ಟ್ ಉದಾಹರಣೆ ಹೇಳ್ಬಿಟ್ಟು ಕೇಳಿ. 2.26 ಸರ್, 2012ಕ್ಕೆ ಸ್ಕೀಮ್ ಸ್ಟಾರ್ಟ್ ಆಗಿತ್ತು. 2018ವರೆಗೂ 2,16,000 ಜನ ಅಷ್ಟೇ ನೋಂದಣಿ ಆಗಿದ್ರು ನಮ್ಮ ಸ್ಕೀಮ್ ಅಲ್ಲಿ. ಅದೇ ಕೊರೋನಾದಲ್ಲಿ ಸರ್ಕಾರ 2,000 ರೂಪಾಯಿ 3,000 ರೂಪಾಯಿ ಘೋಷಣೆ ಮಾಡಿಬಿಡ್ತು. 2 ತಿಂಗಳಿಗೆ 5 ಲಕ್ಷ ಜನ ಬಂದಿದ್ರು ಕಾರ್ಮಿಕರು, ಇಲ್ಲಿಂದ ಬಂದು ನೋಂದಣಿ. ಸೊ ಸರ್ಕಾರ ಬರ್ತೈತಿ ಅಂದಾಗ ನೋಂದಣಿ ಮಾಡಿಸೋದಲ್ಲ, ಫ್ರೀ ಇದ್ದಾಗಲೇ ಯಾರೇ ಒಂದು ಕಾರ್ಡ್ ಮಾಡಿಸಿರ್ತೀರಲ್ಲ, ಸರ್ಕಾರ ಅನೌನ್ಸ್ ಮಾಡಿದಾಗ ಅವಾಗ ಕಂಡೀಷನ್ ಹಾಕ್ಬಿಡುತ್ತೆ. ಈಗ ನಿಮ್ಮಲ್ಲಿ ಕಾರ್ಡ್ ಇಲ್ಲ, ಇವತ್ತ ಸರ್ಕಾರ ಅನೌನ್ಸ್ ಮಾಡುತ್ತೆ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಡ್ ಇದ್ದವರಿಗೆ ನಾಳೆಯಿಂದ ತಿಂಗಳಿಗೆ 5,000 ರೂಪಾಯಿ ಅಂತ. ನಿಮ್ಮಲ್ಲಿ ಕಾರ್ಡ್ ಇಲ್ಲ, ಅವಾಗ ನಿಮ್ಗೆ ಅನ್ಸುತ್ತೆ ನಾವು ಕಾರ್ಡ್ ಮಾಡಿಸ್ಬೇಕಾಗಿತ್ತಲ್ಲ ಮೊದಲೇ ಫ್ರೀ ಕಾರ್ಡು ಅಂತ. ಈಗ ಮಾಡ್ಸಕ್ ಹೋದ್ರೆ ಹೇಳ್ತಾರೆ ಇವತ್ತು ಕಾರ್ಡ್ ತಗೊಂಡವ್ರಿಗೆ ಮುಂದಿನ ವರ್ಷ ಬೆನಿಫಿಟ್ ಅಂತ ಕಂಡೀಷನ್ ಹಾಕ್ತಾರೆ. ಅವಾಗ ಏನ್ ಮಾಡ್ತೀರಾ, ಬೈತೀರಾ ನೀವು, ಬರೀ ಕಂಡೀಷನ್ ಹಾಕ್ತಾರೆ ನಾವು ಕಾರ್ಡ್ ಮಾಡಿಸೋದು ಬೆನಿಫಿಟ್ ಇಲ್ಲ ಅಂತ. ಕಾರ್ಡ್ ನೀವು ಮೊದಲೇ ಮಾಡಿಸಿದ್ರೆ ಯಾವಾಗ ಏನ್ ಬೇಕಾದ್ರೂ ಅನೌನ್ಸ್ ಆಗ್ಬೋದು. ಸರ್ಕಾರದಲ್ಲಿ ಫಂಡ್ ಹೆಂಗೆ ಕಲೆಕ್ಟ್ ಆಗುತ್ತೋ ಹಂಗೆ ಸ್ಕೀಮ್ಗಳನ್ನ ಇಂಪ್ಲಿಮೇಷನ್ ಮಾಡ್ತಾ ಹೋಗ್ತಾರೆ. ಇದೇ ನಮ್ಮ ಡ್ರೈವರ್ ಸ್ಕೀಮ್ 2016ರಲ್ಲಿ ಬರೀ 2 ಲಕ್ಷ ರೂಪಾಯಿ ಇತ್ತು, ಈಗ ಒಂದೇ ಸಲ 5 ಲಕ್ಷ ರೂಪಾಯಿ ಬಂತು. ಅಂಬೇಡ್ಕರ್ ಕಾರ್ಮಿಕ ಸಹಾಯದಲ್ಲಿ ನಾವು ಬೆನಿಫಿಟ್ ಕೊಡ್ತಿರ್ಲಿಲ್ಲ, ಈಗ ಬೆನಿಫಿಟ್ ಕೊಡ್ತಾ ಇದೀವಿ. ಅವ್ರಿಗೆ ಸ್ಕಾಲರ್ಶಿಪ್ ಆಯ್ತು, ನಾರ್ಮಲ್ ಡೆತ್, ಸಹಜ ಮರಣ, ಮನೆಯಲ್ಲಿ ವಯಸ್ಸಾಗಿ ಸಹಜ ಮರಣ ಹೊಂದಿದ್ರು ಕೂಡ 10,000 ಕೊಡ್ತೀವಿ. ಹಾಸ್ಪಿಟಲೈಸೇಷನ್ 1 ಲಕ್ಷ ಕೊಡ್ತೀವಿ. ಯಾವ್ದು ಹೇಳ್ದಲ್ಲ ನಿಮ್ಗೆ, ಅದೇ ಫ್ರೀ ಕಾರ್ಡ್. ಫ್ರೀ ಕಾರ್ಡ್ ಪ್ರತಿಯೊಬ್ಬರು ಮನೇಲಿ ಮಾಡಿಸ್ಲೇಬೇಕು. ತಾಯಂದಿರೆ ಹಾಗೂ ಅಣ್ಣ ತಮ್ಮಂದಿರೆ ಮತ್ತು ಅಕ್ಕ ತಂಗಿಯಂದಿರೆ, ನಮ್ಮ ವೇದಿಕೆ ಮೂಲಕ ಇದು ನಮ್ಮ ಕಳಕಳಿಯ ವಿನಂತಿ. ದಯವಿಟ್ಟು ಎಲ್ಲರೂ ಕಾರ್ಡ್ ಮಾಡಿಸ್ಬೇಕು. ನೀವು ಈ ಕಾರ್ಡಿಗೆ ದುಡ್ಡಿಲ್ಲ, ಫ್ರೀ ಕಾರ್ಡ್. ಆಮೇಲೆ ಇನ್ನೊಂದು ಏನಂದ್ರೆ, ಇದೇ ಡ್ರೈವರ್ ಸ್ಕೀಮ್ ಅಲ್ಲಿ ಸಹ ಡ್ರೈವರ್ ಸ್ಕೀಮ್ ಅಲ್ಲಿ ನಾ ಹೇಳಿದೆ, ಡ್ರೈವರ್ನ ಹೊರತುಪಡಿಸಿ ಇನ್ನುಳಿದ ಬೇರೆ ಏನೇನು ಕೆಲಸ ಮಾಡ್ತಿರೋ ನಿಮ್ಗೆ ಗೊತ್ತಿರತ್ತೆ. ನಿಮ್ಮ ಬ್ರದರ್ ಏನ್ ಕೆಲಸ ಮಾಡ್ತಾನೆ, ನಿಮ್ಮ ಫ್ರೆಂಡ್ಸ್ ಏನ್ ಕೆಲಸ ಮಾಡ್ತಾರೆ ಅಂತ ಈ ಒಂದು ಕಾರ್ಡ್ ಅನ್ನು ನಿಮ್ಮ ಗ್ರೂಪಲ್ಲಿ ಹಾಕ್ಬಿಟ್ರೆ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಓದೋರಿಗೆ ಮಾತ್ರ, ತಿಳಿದೇ ಇರೋರಿಗೆ ನೀವು ತಿಳಿಸ್ಬೇಕು ಈ ತರ ಒಂದು ಸ್ಕೀಮ್ ಇದೆ ಮಾಡಿಸೋ ಕಾರ್ಡು ಅಂತ. ಫ್ರೀ ಕಾರ್ಡ್ ಇದೆ, ನೀವೇ ಬರಬೇಕು ಅಂತ ಏನಿಲ್ಲ. ನೀವು ಯಾರಾದ್ರೂ ಸೆಕ್ರೆಟರಿ ಅವ್ರ ಕೈಯಲ್ಲಿ ಕೊಡಿ, ಅವ್ರು ಮಾಡಿಸ್ಕೊಡ್ತಾರೆ. ಇಲ್ಲೇ ನಮ್ಮ ಡೈರಿ ಸರ್ಕಲ್ ಆಫೀಸ್ ಇದೆ, ಅಲ್ಲಿ ಬನ್ನಿ, ಫ್ರೀಯಾಗಿ ಮಾಡಿಕೊಡ್ತೀವಿ. ನಾವೇ ಯಾವುದೇ ತರದ ಫ್ರೀ ಇಲ್ಲ. ದಯವಿಟ್ಟು ಕಾರ್ಡ್ ಮಾಡಿಸ್ಕೋಬೇಕು, ಬೆನಿಫಿಟ್ ಪಡ್ಕೋಬೇಕು. ನಮ್ಗೆ ಈ ತರ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಬಹಳ ಸಂತೋಷ. ಶಿವಲಿಂಗಯ್ಯ ಸರ್ ಮತ್ತು ಹೋಮ್ ಶಕ್ತಿ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್, ಶೇಖರ್ ಸರ್ ಅವರೇ, ನಮ್ಗೆ ಏನಂದ್ರೆ ನಮಗೆ ಡೈರೆಕ್ಟ್ಲಿ ಹೋಗಿ ತಿಳ್ಸಕ್ಕೆ ಬಹಳ ಕಷ್ಟ ಅಧಿಕಾರಿಗಳಿಗೆ. ಈ ತರ ಜನನ ಸೇರಿಸಿದಾಗ ಅವರು 4 ಮಂದಿ ಹೋಗಿ ಹೇಳ್ತಾರೆ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಈ ಯೋಜನೆ ಬಗ್ಗೆ ಎಲ್ರಿಗೂ ಸ್ವಲ್ಪ ಅರಿವು ಮೂಡುತ್ತೆ. ಓಕೆ ಸರ್, ಮಾಡ್ಲಿ. ನಾನು ಅದನ್ನೇ ಹೇಳಿದ್ನಲ್ಲ, ಆನ್ ಡ್ಯೂಟಿ ಆಫ್ ಡ್ಯೂಟಿ ಹೆಂಗೆ ಹೇಳಿದ್ನೋ ಹಂಗೆ ನೀವು ನಮ್ಮ ಕಚೇರಿ ರಜೆ ಇದ್ರು ಕೂಡ ಬಂದು ಕಾರ್ಯಕ್ರಮದ ಭಾಗವಹಿಸಿ ಈ ತರ ಮಾಹಿತಿ ಕೊಡ್ತಕ್ಕಂಥ ಕೆಲಸ ನಿಮ್ ಜೊತೆ ಸಂಪೂರ್ಣವಾಗಿ ಕಾರ್ಮಿಕ ಇಲಾಖೆ ಇರುತ್ತೆ ಅಂತಕ್ಕಂಥದ್ದು ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯದಲ್ಲಿ 1 ಲಕ್ಷ ಅಂತ ಹೇಳಿದೆ. ಬರೇ ಡೆತ್ ಆದ್ರೆ ಹೇಳ್ತಾ ಇದಾರೆ ಸರ್, ಬದುಕಿದವ್ರಿಗೆ ಏನಿಲ್ಲ ಅಂತ ಕೇಳಿದ್ರಿ. ಅದರಲ್ಲಿ ಕೂಡ ಸಹಜ ಮರಣ, ಕಾಯಿಲೆ, ಏನಾದ್ರು ಇನ್ಸಿಡೆಂಟ್ ಆದ್ರೆ ಅದಕ್ಕೂ ಕೂಡ ಆಸ್ಪತ್ರೆ ಕೊಡ್ತಾ ಇದೀವಿ. ನಿಖರವಾದ ಕಾರ್ಮಿಕರು ಇದ್ದೀರಾ, ದಯವಿಟ್ಟು 101 ಕೆಟಗರಿಯಲ್ಲಿ ನೀವು ಎಲ್ಲರೂ ಬಂದೇ ಬರ್ತೀರಾ. ಕಾರ್ಡ್ ಮಾಡಿಸ್ಲೇಬೇಕು, ಕಳಕಳಿ ವಿನಂತಿ ಸರ್. ದಯವಿಟ್ಟು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾರ್ಡ್ಗಳನ್ನ ಅಪ್ಲಿಕೇಶನ್ ತೊಗೊಂಬನ್ನಿ, ನಾವು ಅಪ್ರೂವ್ ಮಾಡಿಸ್ಕೊಡ್ತೀವಿ. ಏನು ಫೀಸ್ ಇಲ್ಲ ಅಂತ ವೇದಿಕೆ ಮೂಲಕ ಹೇಳಿದ್ದೀನಿ. ಡ್ರೈವರ್ಗಳನ್ನ ಹೊರತುಪಡಿಸಿ ಡ್ರೈವರ್ಗಳಿಗೆ 50 ರೂಪಾಯಿ ಫೀ ಇದೆ, ಅದು 3 ವರ್ಷಕ್ಕೊಮ್ಮೆ ಮಾತ್ರ. 50 ರೂಪಾಯಿ ಕಟ್ಟಬೇಕು, 3 ವರ್ಷಕ್ಕೆ ರನ್ನಿಂಗ್ ಮಾಡಿ ಕೊಡ್ತೀವಿ. ಮತ್ತೆ ಆದ್ಮೇಲೆ ಮತ್ತೆ 3 ವರ್ಷದಲ್ಲಿ ಮತ್ತೆ 50 ರೂಪಾಯಿ ಕಟ್ಟಿ ರನ್ನಿಂಗ್ ಮಾಡಿಸ್ಕೋಬೇಕು. ಅಪಘಾತದಲ್ಲಿ ಇನ್ನೊಂದು ನಾವು ಯಾವ್ದು ಬೆನಿಫಿಟ್ ಕೊಡೋದಿಲ್ಲ ಅಂದ್ರೆ ಸರ್, ಅದು ಕಂಡೀಷನ್ ಇದೆ. ಮದ್ಯಪಾನ ಮಾಡಿ ಏನಾದ್ರು ಚಲಾವಣೆ ಮಾಡಿದಾಗ ಡ್ರೈವರ್ ಡೆತ್ ಆದ್ರೆ ಬಹಳ ಕಡಿಮೆ, ಏನೋ 100ಕ್ಕೆ 1 ಕೇಸು 2 ಕೇಸಲ್ಲಿ ಆಗತ್ತೆ. ಎಲ್ಲರೂ ಡ್ರೈವರ್ ಕುಡಿಯಲ್ಲ, ಅದೇನು FSL ರಿಪೋರ್ಟ್ ಅಲ್ಲಿ ಬಂದಾಗ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸರ್. ಆನ್ ಡ್ಯೂಟಿಯಲ್ಲಿ ಇದ್ದಾಗ ಗಾಡಿ ಓಡಿಸುವಾಗ ಮದ್ಯಪಾನ ಮಾಡಿ ಏನಾದ್ರು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ್ರೆ ಯಾವುದೇ ಬೆನಿಫಿಟ್ ದೊರಕಲ್ಲ ಅಂತಕ್ಕಂಥದ್ದು ಹೇಳ್ತೀನಿ. ದಯವಿಟ್ಟು ಚೆನ್ನಾಗಿ ಚಾಲನೆ ಮಾಡಿ, ನಿಮ್ಮ ಕುಟುಂಬ ನಿಮ್ಮ ಮೇಲೆ ನಿಂತಿರ್ತದೆ. ಹಾಗಾಗಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ, ಯಾವುದೇ ದಂಡ ಕಟ್ಟದೆ ಸಿಟಿಯಲ್ಲಿ ಗಾಡಿ ಓಡಿಸಿ. ನೀವು ಚಂತನ ದುಡ್ಡು ಸಾಯಂಕಾಲ ಹೋಗುವಾಗ ಪೊಲೀಸರಿಗೆ 5 ರೂಪಾಯಿ ಕೊಟ್ಟರೆ ನಿಮಗೆ ಲಾಸ್ ಆಗುತ್ತೆ. ಬಹಳ ಒಂದು ಉತ್ಸುಕಸರಾಗಿ ಕೆಲಸ ಮಾಡ್ತಾ ಇದ್ದೀರಾ.
ಈ ಕರ್ನಾಟಕದಲ್ಲಿ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ದೇಶದ ಬೆನ್ನೆಲುಬು ರೈತ ಅಂತ ಎಷ್ಟು ಮುಖ್ಯನೋ, ಎರಡನೇ ಬೆನ್ನೆಲುಬು ಅಂತಕ್ಕದ್ದು ಚಾಲಕರೇ. ಅವರಿಲ್ಲ ಅಂದ್ರೆ ಏನು ನಡೀತೇ ಇಲ್ಲ. ಒಂದು ದಿನ ಸರಕು ಸಾಗಾಣಿಕೆ ಬಂದಾಗ್ಬಿಡ್ಲಿ, ಎಷ್ಟು ಲಾಸು, ಎಷ್ಟು ಟ್ಯಾಕ್ಸ್ ಕಮ್ಮಿ, ಎಷ್ಟು ರೋಡ್ ಟ್ಯಾಕ್ಸ್ ನಿಲ್ಲತ್ತೆ, ಎಷ್ಟೊಂದು ಬಂದಾಗ್ಬಿಡುತ್ತೆ, ಸರ್ಕಾರಕ್ಕೆ ಸುಮಾರು ಲಾಸ್ ಆಗ್ಬಿಡುತ್ತೆ. ಸೊ ಜಗತ್ತು ನಡೀತಾ ಇರ್ತಕ್ಕಂಥದ್ದು ಏನಾದ್ರು ಇದ್ರೆ ನಂಬರ್ 1 2ನೇ ಸ್ಥಾನದಲ್ಲಿ ಅವರು ಚಾಲಕರನ್ನ ಮುನ್ನಿಸಿ ದೇಶ ನಡೆಸ್ತಾರೆ ಅನಿಸುತ್ತೆ ನನಗೆ. ಅವರು ಒಂದು ದಿನ ಬಂದ್ ಮಾಡಿಬಿಟ್ರೆ ಹೈವೇನಲ್ಲಿ ಅಷ್ಟೊಂದು ಲಾಸ್. ಸೊ ಅದಕ್ಕಾಗಿ ನಿಮ್ಮ ಜವಾಬ್ದಾರಿಯುತವಾಗಿ ಗಾಡಿಗಳನ್ನ ಓಡಿಸಿ, ಯಾವುದೇ ಅಡೆತಡೆಗಳಿಗೆ ಉಂಟಾಗಬೇಡಿ ಅಂತ ಹೇಳ್ತಾ, ಈ ವೇದಿಕೆ ಮೂಲಕ ಮತ್ತೇನಾದ್ರೂ ನನಗೆ ಕನ್ಫ್ಯೂಷನ್ ಇದ್ರೆ ನನಗೆ ಕೇಳಿ, ನಾನು ಇಲ್ಲೇ ಉತ್ತರ ಕೊಡ್ತೀನಿ. ಅದನ್ನು ಬಿಟ್ಟು ಇನ್ನು ಕನ್ಫ್ಯೂಷನ್ ಇದ್ರೆ ಶಿವಲಿಂಗ ಅವ್ರಿಗೆ ಕೇಳಿ, ಅವರು ಹೇಳ್ತಾರೆ. ಇಲ್ಲ ಸರ್, ನಾವು ಇಲ್ಲೇ ನಿಮ್ಮ ಆಫೀಸ್ ಹತ್ರನೇ ಇದೆ, ಬಂದ್ಬಿಡ್ತೀವಿ, 8 ಕಿಲೋಮೀಟರ್ ಇದೆ, ಬಂದ್ಬಿಡಿ, ನಾವೇ ಅಲ್ಲೇ ಮಾಹಿತಿ ಕೊಡ್ತೀವಿ, ಅಲ್ಲೇ ಕಾರ್ಡ್ ಮಾಡಿ ಕೊಡ್ತೀವಿ, ಸ್ಪಾಟ್ ಅಲ್ಲೇ 10 ನಿಮಿಷ ಬೇಡ 15 ನಿಮಿಷ ಕಾರ್ಡ್ ಮಾಡಿಸ್ಬಿಡ್ತೀವಿ. ಎಂಪ್ಲಾಯಿಗಳಿದ್ದಾರೆ, ದಯವಿಟ್ಟು ಎಲ್ಲರೂ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಈ ವೇದಿಕೆ ಮೂಲಕ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಚಾಲಕರಿಗೆ ಏನು ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಮಾಡಿದ್ದಾರೆ, 40 ಲಕ್ಷ ಚಾಲಕರನ್ನ ಗುರುತಿಸಿದ್ದಾರೆ. ಆದ್ರೆ ರಿಜಿಸ್ಟರ್ ಆಗಿರೋದು ಬಂದು 85,000 ಮಾತ್ರ. ಇದು ಮಾಹಿತಿ ಕೊರತೆ ಇದೆ ಚಾಲಕರಿಗೆ. ದಯವಿಟ್ಟು ನಿಮ್ಮ ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಗೂಡ್ಸ್ ವೆಹಿಕಲ್ ಚಾಲಕರಾಗಿರ್ಬೋದು, ಇಲ್ಲಿ ನಮ್ಮ ಓಂ ಶಕ್ತಿ ಆಟೋ ಕನ್ಸಲ್ಟೆಂಟ್ ಶೇಖರನ್ ಅವ್ರ ಆಫೀಸ್ ಇದೆ, ಇಲ್ಲಿಗೆ ದಾಖಲಾತಿಗಳನ್ನ ತಂದು ಕೊಟ್ರೆ ನಾನೇ ಬಂದು ಅಪ್ಲೈ ಮಾಡ್ಕೊಡ್ತೀನಿ. ಜೊತೆಗೆ ಅಪ್ರೂವಲ್ ಮಾಡೋದಕ್ಕೆ ಸಾಹೇಬರು ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಾಗೆ ಏನೇ ಒಂದು ಆಕ್ಸಿಡೆಂಟ್ ನಡೆದು ಎಲ್ಲಾ ಕಡೆನೂ ಇವಾಗ CSC ಸೆಂಟರ್ಗಳಲ್ಲಿ ಅಲ್ಲಿ ಎಲ್ಲ ಅಪ್ಲೈ ಮಾಡ್ಬಿಡ್ತಾರೆ. ಆದ್ರೆ ಅಪ್ರೂವಲ್ ಆಗೈತಾ, ಕಾರ್ಡ್ ಬಂದೈತಾ ಇಲ್ವಾ, ಏನು ಯಾರು